ಭಾಲ್ಕಿ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯನ್ನ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಿಗೆ ಪ್ರಜಾಪ್ರಭುತ್ವ ಸಂರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಗಗನ್ ಫುಲೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಭಾಲ್ಕಿ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಬಂದಾಗಿನಿಂದ ಕೆಲ ಅಂಗನವಾಡಿಗಳಲ್ಲಿ ಕುಡಿಯಲು ಸರಿಯಾದ ನೀರಿಲ್ಲದೆ ಮಕ್ಕಳು ಪರದಾಡ್ತಿದ್ದಾರೆ. ಕಳಪೆ ಮಟ್ಟದ ಆಹಾರ ಮೊಟ್ಟೆಯನ್ನು ನೀಡಿ ಸರ್ಕಾರದ ಹಣ ಲೂಟಿ ಮಾಡ್ತಿದ್ದಾರೆ. ಭಾಲ್ಕಿ ತಾಲೂಕಿನ ಹಲವಾರು ಅಂಗನವಾಡಿಗಳಲ್ಲಿ ಮಕ್ಕಳಿಲ್ಲ. ಇನ್ನು ಒಂದು ಹಂತ ಕಡೆಗಳಲ್ಲೂ ಕೂಡ ಮಕ್ಕಳು ಇದ್ದಾರೆಂದು ಭೋಗಸಿ ಬಿಲ್ಲುಗಳನ್ನು ನೀಡಿ ಸರ್ಕಾರದ ಕಣ್ಣಿಗೆ ಮಣ್ಣೆರಚುವಂತ ಕೆಲಸ ನಡೆಯುತ್ತಿದೆ. ಆದ್ದರಿಂದ ಈ ವಿಷಯದ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ಮಾಡಿ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಭಾಲ್ಕಿ ತಾಲೂಕಿನ ಅಂಗನವಾಡಿ ಅಧಿಕಾರಿ ಆಗಿರ್ತಕ್ಕಂಥ ಸಿಡಿಪೋ ಆಗಿರ್ತಕ್ಕಂಥ ಖಲೀಲ್ ಅವರು ಬಂದಾಗಿನಿಂದ ಭಾಲ್ಕಿ ತಾಲೂಕಿನಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಆಗ್ತಾಯಿದೆ. ಯಾವ ರೀತಿಯ ಭ್ರಷ್ಟಾಚಾರ ಆಗ್ತಾಯಿದೆ ಅಂದರೆ, ಮಕ್ಕಳಿಲ್ಲ ಅಂಗನವಾಡಿದಲ್ಲಿ, ಭಾಳಷ್ಟು ಜಾಗಿ ಮಕ್ಕಳಿಲ್ಲ. ಅಂಥ ಜಾಗಿಗೆ ಬೋಗಸ್ ಬಿಲ್ ಹಾಕ್ತಾಯಿದ್ದಾರೆ. ಕಳಪೆ ಮಟ್ಟದ ಆಹಾರ ಕೊಡ್ತಾಯಿದ್ದಾರೆ, ಕಳಪೆ ಮಟ್ಟದ ಎಗ್ ಕೊಡ್ತಾಯಿದ್ದಾರೆ, ಕಳಪೆ ಮಟ್ಟದ ಯಾವುದೇ ರೀತಿಯಿಂದ ಏನಕ್ಕೆಲ್ಲ ಮೂಲ ಸೌಕರ್ಯಗಳು ಇಲ್ಲ. ಆದರೂ ಕೂಡ ಅದು ಸರ್ಕಾರದ ಗಮನಕ್ಕೆ ತರ್ತಾ ಇಲ್ಲ. ಇವರು ಖಲೀಲವ್ರು ಬಂದಾಗಿನಿಂದ ಭಾಳ ಪೂರ ಭಾಲ್ಕಿ ತಾಲೂಕಿನಾಗ ಭ್ರಷ್ಟಾಚಾರದ ಕೂಪಾಗಿಬಿಟ್ಟಿದೆ. ಸಿಡಿಪೋ ಕರ್ನಾಟಕ ಸರ್ಕಾರ ಏನೇನು ಮಾಡ್ತಾಯಿದೆ ಅಂದರೆ, ಒಳ್ಳೊಳ್ಳೆ ರೀತಿಯಿಂದ ಕೊಡ್ರಿ ಅಂತಂದು ಎಲ್ಲ ಒಳ್ಳೊಳ್ಳೆ ರೀತಿಯಿಂದ ಪ್ರೋಗ್ರಾಮ್ಗಳು ತರ್ತಾಯಿದೆ. ಯಾವುದೇ ಪ್ರೋಗ್ರಾಮ್ಗಳು ಏನಕ್ಕೆಲ್ಲ ಇಂಪ್ಲಿಮೆಂಟ್ ಮಾಡ್ತಾಯಿಲ್ಲ ಸಿಡಿಪೋ ಬಂದಾಗಿನಿಂದ. ಆದ್ದರಿಂದ ನಮ್ಮದು ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಿತಿ ಒತ್ತಾಯಿಸ್ತದೆ ಅನ್ನೋದು ಅಂದ್ರೆ, ಸರ್ಕಾರಕ್ಕೆ ಒತ್ತಾಯಿಸ್ತದೆ. ಡಿ ಡಿ ಅವರಿಗೆ ನಾವು ಒತ್ತಾಯಿಸ್ತೇವೆ ಏನಂದರೆ, ಸಿಡಿಪೋ ಅವರಿಗೆ ಖಲೀಲ್ ಅವರಿಗೆ ಆದಷ್ಟು ಬೇಗ ಅಮಾನತು ಮಾಡಬೇಕು. ಮತ್ತು ಕಳಪೆ ಮಟ್ಟದ ಯಾವ್ಯಾವ ಕೊಡ್ತಾಯಿದೆ ಅವೆಲ್ಲ ಕೂಡ ಏನಕ್ಕೆಲ್ಲ ಬಂದ್ ಮಾಡಿ ಒಳ್ಳೆ ರೀತಿಯಿಂದ ಉಪಯೋಗ ಇರ್ತದೆ. ಮಕ್ಕಳಿಗೆ ಏನಕ್ಕೆಲ್ಲ ಪೌಷ್ಟಿಕಾಹಾರ ಸಿಗಬೇಕು. ಅಂಥ ಒಂದು ಪೌಷ್ಟಿಕಾಹಾರ ಸಿಗೋಂಥದ್ದು ಕೊಡಬೇಕು. ಒಟ್ಟು ಯಾವುದೇ ರೀತಿಯಿಂದ ಭಾಲ್ಕಿ ತಾಲೂಕಾಗಲಿ ಬೀದರ್ ಜಿಲ್ಲೆ ಆಗಲಿ, ಒಂದು ವೇಳೆ ಭಾಲ್ಕಿ ತಾಲೂಕಾದಾಗ ವಿಶೇಷವಾಗಿ ಭಾಲ್ಕಿ ತಾಲೂಕಾದಾಗ ಖಲೀಲ್ ಬಂದು ನೋಡೋದು, ಖಲೀಲವ್ರು ಏನು ಬಂದಾರ ಭಾಲ್ಕಿ ತಾಲೂಕಿನ ನೋಡೋದು, ಅದರ ನಂತರ ಇಂಥವೆಲ್ಲ ಅಪೌಷ್ಟಿಕ ಆಹಾರ ಕಂಡು ಬರ್ತಿದೆ. ಮಕ್ಕಳಿಗೆ ಯಾವುದೇ ಮಕ್ಕಳಿಗೆ ಏನಕ್ಕೆಲ್ಲ ಪೌಷ್ಟಿಕ ಆಹಾರ ಸಿಗ್ತಾಯಿಲ್ಲ. ಹಾಗಾಗಿ ದಯವಿಟ್ಟು ಅವ್ರಿಗೆ ಅಮಾನತು ಮಾಡಬೇಕು. ಒಂದು ವೇಳೆ ಅಮಾನತು ಮಾಡಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಲೋಕಾಯುಕ್ತನೂ ಹೋಗ್ತೀವಿ. ಮತ್ತು ಡಿ ಡಿ ಆಫೀಸ್ ಏನೈತದ, ಡಿ ಡಿ ಆಫೀಸು ಡೆಪ್ಟಿ ಡೈರೆಕ್ಟರ್ ಆಫೀಸ್ಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಂದು ಈ ಸಮಯದಲ್ಲಿ ಒತ್ತಾಯಿಸ್ತೇನೆ. ನಾನು ಗಗನ್ ಫುಲೆ.